ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಕುರಿಗಾಯಿಗಳ ಗೋಳು ಕೇಳಲಿಲ್ಲ, ಬದುಕನ್ನು ಕಟ್ಟಿಕೊಂಡಿರುವಂತ ಕುರಿಗಾಯಿಗಳ ಮೇಲೆ ಹಲ್ಲೆ ನಿಲ್ಲಲಿಲ್ಲ ಅಂತ ಇವತ್ತು ನಾವು ಭವ್ಯ ಭಾರತ ದೇಶಕ್ಕೆ ಸ್ವತಂತ್ರ ಬಂತು, ಆಜಾದಿ ಬಂತು ಅಂತ ಹೇಳಿ ಕನಸು ಕಾಣ್ತಾ ಇದೀವಿ. ಸಂಪೂರ್ಣವಾಗಿ ಪ್ರಜಾಪ್ರಭುತ್ವ ಕಾನೂನು ಇವತ್ತು ಸಂಪೂರ್ಣವಾಗಿ ಹದಗೆಟ್ಟದ ಬಂಧುಗಳೇ. ಇವತ್ತು ಸರ್ಕಾರಕ್ಕೆ ನಾಚಿಕೆ ಬರಬೇಕು. ಇವತ್ತು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ಹೆಸರು ಬಳಕೆ ಮಾಡಿಕೊಂಡು ಕುರುಬ ಸಮಾಜ ಮತವನ್ನು ಪಡಿತೀರಿ. ನಿಮಗೆ ನಾಚಿಕೆ ಬರಬೇಕು, ಶರಂ ಬರಬೇಕು. ಇವತ್ತಿನ ಆಳಂದ ತಾಲೂಕಿನ ಶಾಸಕರ BR ಪಾಟೀಲ್ ರವರು ಇವತ್ತು ಯಾಕೆ ಆಕ್ರೋಶ ಹೊರಾಗ್ತೀವಪ್ಪ ಅಂದ್ರ, ನಿಮ್ಗೆ ಓಟ್ ನಮ್ಮಲ್ಲಿ ತೊಡಿರಿ. ಇವತ್ತು ಯಾವ್ದೋ ಬೋರಿಗೆ ಮಾಡ್ಬೇಕಾದ್ರೆ ಕುರುಬ ಸಮಾಜ ಇರ್ಬೇಕು, ಕುರಿಗಾಯಿಗಳು ಬೇಕು. ಯಾಕ ಅವ್ರು ಸುಳ್ಳು ಹೇಳಲ್ಲ, ಅವ್ರು ದೈವ ಭಕ್ತರು. ಅವ್ರು ಒಂದ್ ಮಾತು ಕೊಟ್ಟು ಅಂದ್ರ ಅವ್ರು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರ. ಅಂತವ್ರು ಇವತ್ತು ತಲವಾರ್ ನಿಮ್ ತಾಲೂಕಿನ ಕರೆದ ದೌಖಾನಿಗೆ ಭೇಟಿ ಕೊಡೋದ್ರೆ ನೀ ಅಂತ ಶಾಸಕಿದಪ್ಪ, ನೀನು ನಾಚಿಕಾಗಲ್ಲ ನಿನಗೆ? ಅಲ್ಲದೆ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರು ಕೂಡ ಯಾವುದೋ ದೊಡ್ಡ ಸಮಾಜದ ಮೇಲೆ ಹಲ್ಲೆ ಆದ್ರೆ ತಕ್ಷಣವೇ ಇಮಿಡಿಯೇಟ್ ಆಕ್ಷನ್. ಇವತ್ತು ಅರೆಸ್ಟ್ ಮಾಡ್ರಿ, ಆರೋಪಿಯನ್ನು ಬಂಧಿಸಿರಿ ಅಂತ ಹೇಳ್ತೀರಿ. ಇವತ್ತು ಜೀವಾಗಿ ತಪ್ಪರಿ ಯಾರಪ್ಪ ಕೊಡ್ತೀರಿ ನೀವು? ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ 2025ಕ್ಕ ಏನು ಸಂಪೂರ್ಣ ಅಖಂಡ ಕರ್ನಾಟಕ ಕುರಿಗಾಯಿಗಳ ಹೋರಾಟ ಮಾಡಿಕೊಂಡು ಕುರಿಗಾಯಿಗಳ ಹಿತರಕ್ಷಣೆ ಕಾಯ್ದೆ ಜಾರಿ ಮಾಡಿದ್ರು, ಹೋರಾಟ ಮಾಡಿದ್ವಿ, ಮನವಿ ಪತ್ರ ಸ್ವೀಕರಿಸಿ ಬಿಲ್ ಕೂಡ ಮಾಡಿದ್ರು. ಆದ್ರೆ ಇವತ್ತಿನ ಮೇಲೆ ಕುರಿಗಾಯಿಗಳ ಮೇಲೆ ನಿರಂತರವಾಗಿ ಹಲ್ಲೆ ಶೋಷಣೆ ಇವತ್ತು ತಡೆಗಟ್ಟಲು ಇಲ್ಲಿನ ಕಲಬುರಗಿ ಜಿಲ್ಲಾಡಳಿತ ಮತ್ತು ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳು ಸಂಪೂರ್ಣ ವಿಫಲ ಆಗಿರೋ ಇದು ಸರ್ಕಾರ ನಾಚಿಕಾಗಬೇಕು ಬಂಧುಗಳೇ. ಆದ್ರೆ ಇವತ್ತಿನ ದಿವಸ ನಾವು ಬದುಕನ್ನ ಆಧಾರವಾಗಿ ಇಟ್ಕೊಂಡಿರುವಂತ ಕುರಿಗಳನ್ನ ಮೈಸ್ಕೊಂಡು ಅಡವಿಗೆ ಹೋದಾಗ ಅರಣ್ಯ ಅಧಿಕಾರಿಗಳ ಇವತ್ತು ಶೋಷಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಯಾವ ಕಲಬುರಗಿ ಜಿಲ್ಲೆಯ ಆಲಂ ತಾಲೂಕಿನ ಕಜರಿ ಗ್ರಾಮದಲ್ಲಿ 9/2/2026 ಮಧ್ಯಾಹ್ನ ಸುಮಾರು ನೀರು ಕುಡಿಯಕ್ ಹೋದಂತ ಕುರಿಗಳನ್ನ ಒಡೆಯಾಗ ಕುರಿಗಾಯಿಗೆ ಹಲ್ಲೆ ಮಾಡ್ತಾರಂದ್ರ ಈ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ನಾಚಿಕಾಡ್ಬೇಕಂದ್ರೆ ಇವತ್ತು ವಿಚಾರ ಮಾಡ್ರಿ ನೀವು. ಇವತ್ತಿನ ದಿವಸ ನೀವು ಇವತ್ತು ರಾಜಕಾರಣ ಮಾಡ್ತಿದ್ರಿ, ಅಧಿಕಾರಿಗಳು ಸರ್ಕಾರಿ ನೌಕರಿ ಮಾಡ್ತಿದ್ರ, ನಮ್ಮ ಹಕ್ಕುಗಳು ನಾವು ಕೇಳಿದ್ರ ಇವತ್ತು ಒಂದು ಊರಿಗೆ ಹೋಗ್ಬೇಕಾದ್ರೆ ನೀವು ಹೊಡಿತೀರಂದ್ರ ನಿಮ್ ಮನೆಗೆ ಪಾಲ ಕೇಳಕ್ ಬಂದಿದ್ದೇವೆ ನಾವು ಅಧಿಕಾರಿ ಗೊತ್ತ ಹೇಳ್ತಾರ. ಸುಮ್ಮನೆ ಬರ್ಲಿಲ್ಲ ಸ್ವಾತಂತ್ರ್ಯ, ನಾವು ನಿಮ್ಗೆ ಕುರ್ಜಿ ಮೇಲೆ ಕೂರ್ಸಿದ್ದು ಗೊತ್ತದ, ಕುರ್ಜಿ ಇಳಿಸಿ ಮನೆಗೆ ಕಳ್ಸದ್ದು ಗೊತ್ತಂತ ಈ ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಎಚ್ಚರ ಕೊಡ್ತಿದ್ವಿ. ನಮಗ್ ಕಂಡಿಡೋದ್ನು ಗೊತ್ತದ. ನಮ್ ಕೈಯಾಗ ಹಿಂದಕ್ಕ ಸ್ವತಂತ್ರ ಪಡಿಲಾಕ ನಾವ್ ಯಾವ ರೀತಿ ಆಯುಧ ಹಿಡ್ಕೊಂಡು ಬ್ರಿಟಿಷರಿಗೆ ಒದ್ದು ಓಡಿಸಿವಲ್ಲ ಹಂಗ ನಿಮಗ ಶಾಶ್ವತವಾಗಿ ಮನೆ ಕೂಡ್ಸ ಅಂತ ತಾಕತ್ತು ಕುರಿಗಾಯಿಗಳು ಮತ್ತೆ ಕುರುಬರಿಗೆ ಅಂತ ಮುಖಾಂತರ ನಾನು ಸಂದೇಶ ಕೊಡ್ತಾ ಇದೀನಿ. ಅಲ್ಲದೆ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಘನ ಸರ್ಕಾರದ ಅರಣ್ಯ ಸಚಿವರು ಈಶ್ವರ ಖಂಡ್ರೆ ಸಾಹೇಬರು ಎಚ್ಚರಗೊಳ್ಳಬೇಕು. ಸುಮಾರು ಇವತ್ತು ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಇವತ್ತು ಗೋಮಾಳ ಗೈರಾಣಿ ಏನಂತೆಲ್ಲ ಕರಿತಾ ಇದೀವಲ್ಲ, ನಿಮ್ಮ ಕಂದಾಯ ಇಲಾಖೆ ಇವತ್ತು ಸಂಪೂರ್ಣವಾಗಿ ಬೇರೆದವರಿಗೆ ಹೆಸರು ಮಾಡಲು ಮುಂದಾಗಿದ್ದಾರೆ. ಇದನ್ನು ಕೂಡ ತಡಿಬೇಕು ಅಂತ ಹೇಳಿ ಈ ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸ್ತಿದ್ರೆ. ವಿಶೇಷವಾಗಿ ಏನು ಹಲ್ಲೆ ಆಗಿರುವಂತ ಏನು ಪಾಡು ಕಜರಿ ಗ್ರಾಮದ ಹಲ್ಲೆ ಆಗಿರುವಂತ ಕುರಿಗಾಗಿ ಭೇಟಿ ಇವತ್ತಿನ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರು ಭೇಟಿ ಕೊಟ್ಟು ಸಾಂತ್ವನ ಹೇಳಬೇಕು. ವಿಶೇಷವಾಗಿ ಆಳಂದ ತಾಲೂಕಿನ ಶಾಸಕರು ಅವರ ಶಾಸಕರ ಅನುದಾನದಲ್ಲಿ ವಿಶೇಷವಾಗಿ ಅವರಿಗೆ ಇವತ್ತು ಅವರಿಗೆ ಪರಿಹಾರ ಕೊಡ್ಬೇಕಂತ ಹೇಳಿ ಈ ಹೋರಾಟದ ಕಾಳಗಿ ತಾಲೂಕಿನ ಇವತ್ತು ರವಿಸಿದ್ದಪ್ಪ ಅಣಕಾಲ್ ಅವರು, ಹನುಮಂತ ಬೆಂಕಿ ಅವರು, ರಾಜೇಂದ್ರ ಪೂಜಾರಿ ಅವರು, ರವೀಂದ್ರ ಪೂಜಾರಿ ಅವರು ಮತ್ತೆ ಹನುಮಂತ ಪೂಜಾರಿ ಅವರು, ಅವರು ಕಿರಣ್ ಅವರು ಏನು ಕಾಳಗಿ ತಾಲೂಕಿನ ಸಮಸ್ತನ ಕುಲಬಂದು ಕೂಡಿಕೊಂಡು ಕುರಿಗಾಯಿಗಳು ಕೂಡಿಕೊಂಡು ವಿಶೇಷ ಮಂಜುಳಕ್ಕ ಚುಂಚಳಿ ಕೂಡಿಕೊಂಡು ಸರ್ಕಾರಕ್ಕೆ ಒತ್ತಾಯಿಸ್ತೇನೆ. ಮಾತನಾಡಲು ಅವಕಾಶ ಕೊಟ್ಟರಂತ ತಮ್ಮನ್ನೆಲ್ಲ ವಂದಿಸಿ